ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಾಕ್ಯ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ದಾನಿಯೇಲನ ಕುರಿತು ನಾವು ಕಲಿಬೇಕಾದ್ರೆ, ದಾನಿಯೇಲನು ಯಹೂದದಲ್ಲಿ ವಾಸವಾಗಿದ್ದಾಗ ನೆಬೂಕದ್ನೆಚ್ಚರನ ಅಟ್ಯಾಕ್ ಮೂಲಕ, ನೆಬೂಕದ್ನೆಚ್ಚರನ ಒಂದು ಅತಿಕ್ರಮಣದ ಮೂಲಕ ಬಾಬೆಲ್ಗೆ ಸೆರೆ ಒಯ್ಯಲ್ಪಟ್ಟಂತಹ ಅನೇಕ ವ್ಯಕ್ತಿಗಳಲ್ಲಿ ಯೌವನಸ್ಥನಾದ ಒಬ್ಬ ವ್ಯಕ್ತಿಯಾಗಿದ್ದನು ದಾನಿಯೇಲನು. ಈ ದಾನಿಯೇಲನು ಕರ್ತನ ಚಿತ್ತವನ್ನು ಮಾಡುತ್ತಾ, ದೇವರ ಇಷ್ಟವನ್ನು ಮಾಡುತ್ತಾ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ದಾನಿಯೇಲನ ಚರಿತ್ರೆ ನಾವು ಈ ಒಂದು ಪ್ರವಾದನೆಯಲ್ಲಿ ಓದಬೇಕಾದ್ರೆ ಗೊತ್ತಾಗುತ್ತೆ. ಅವನು ಯಾವ ರೀತಿ ದೇವರಿಗೋಸ್ಕರ ದೃಢವಾಗಿ ನಿಂತನು, ಯಾವ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಜಯಶಾಲಿಯಾಗಿ ಮುಂದೆ ಬಂದನು ಎಂಬುದಾಗೆಲ್ಲ ನಾವು ನೋಡ್ಬೋದು. ಪ್ರತ್ಯೇಕವಾಗಿ ದಾರ್ಯಾವೆಷನ ಒಂದು ಸಮಯದಲ್ಲಿ ಅವನನ್ನು ಪ್ರಾರ್ಥನೆ ಮಾಡಿದರೆ ಸಿಂಹಕ್ಕೆ ಗುಹೆಗಳಿಗೆ ಆಗ್ತಿವೆ ಎಂಬ ಒಂದು ರೂಲ್ಸ್ ಬಂದಾಗಲೂ ಸಹ ನಿರಂತರವಾಗಿ 3 ಸಾರಿ ಪ್ರಾರ್ಥನೆ ಮಾಡಿದಂಥ ಒಬ್ಬ ಭಕ್ತನಾಗಿದ್ದನು ದಾನಿಯೇಲನು. ಈಗ ದೇವರಿಗೆ ಇವನೇನಾಗಿದ್ದಾನೆ? ಅತಿ ಪ್ರಿಯನಾಗಿದ್ದಾನೆ. ನೀನು ದೇವರಿಗೆ ಅತಿ ಪ್ರಿಯ. ದೇವದೂತ ಬಂದು ಹೇಳ್ತಾ ಇದ್ದಾನೆ, ನೀನು ದೇವರಿಗೆ ಅತಿ ಪ್ರಿಯ. ಹಾಗಾದರೆ ದೇವರಿಗೆ ಅತಿ ಪ್ರಿಯರಾಗುವುದಕ್ಕೆ ಸಾಧ್ಯವಾ? ದೇವರಿಗೆ ನಾವು, ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಪ್ರಿಯರಾದ ಮಕ್ಕಳೇ ಅಂತ ಬರೀತಾನೆ. ಪ್ರಿಯರಾದ ಮಕ್ಕಳೇ, ಪ್ರೀತಿಯ ಮಕ್ಕಳಿದ್ದಾರೆ, ಪ್ರಿಯ ಮಕ್ಕಳಿದ್ದಾರೆ, ಅತಿ ಪ್ರಿಯ ವ್ಯಕ್ತಿಗಳಿದ್ದಾರೆ. ಹಾಗಾದರೆ ಇಲ್ಲಿ ದಾನಿಯೇಲನ ಕುರಿತಾಗಿ ನಾವು ನೋಡಬೇಕಾದ್ರೆ, ದಾನಿಯೇಲನ ಕುರಿತು ದೂತ ಹೇಳ್ತಾನೆ, ನೀನು ದೇವರಿಗೆ ಅತಿ ಪ್ರಿಯನಾದಂತಹ ವ್ಯಕ್ತಿ. ಏಕೆಂದರೆ ದೇವರಿಗೆ ಅವನನ್ನು ಕಂಡ್ರೆ ತುಂಬ ಇಷ್ಟ ಆಗ್ತಾ ಇದೆ. ನಮಗೆ ಗೊತ್ತು, ಯಾಕೋಬನಿಗೆ 12 ಗಂಡು ಮಕ್ಕಳಿದ್ದರು. ಅದರಲ್ಲಿ ಯೋಸೇಫನು ಅತಿ ಪ್ರಿಯನಾಗಿದ್ದ. ಅದಕ್ಕೆ ಕಾರಣ, ಅವನು ವಯಸ್ಸಾದಂತಹ ಸಮಯದಲ್ಲಿ ಹುಟ್ಟಿದವನು ಮತ್ತು ಅವನ ಇಷ್ಟ ಹೆಂಡತಿಯಾದ ರಾಹೇಲಲ್ಲಿ ಹುಟ್ಟಿದನು. ಅದರಿಂದ ತುಂಬ ಪ್ರೀತಿ ಮಾಡಿದ್ರು ಅಂತ ನಾವು ನೋಡ್ತೀವಿ. ಆದರೆ ಸಾಧಾರಣವಾಗಿ ಈ ಲೋಕದಲ್ಲಿ ನಮಗಿರುವಂತಹ ಮಕ್ಕಳಲ್ಲಿ ಒಬ್ಬರನ್ನ ಪ್ರೀತಿ ಮಾಡೋದು, ಒಬ್ಬರನ್ನ ಬಿಟ್ಟು ಬಿಡೋದು ಅದು ಸರಿಯಲ್ಲ. ಎಲ್ಲರನ್ನೂ ಒಂದೇ ಸಮಾನವಾಗಿ ನಾವು ಪ್ರೀತಿ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದು ಎಲ್ಲ ಮಕ್ಕಳನ್ನು, ಎಷ್ಟೇ ಮಕ್ಕಳಿದ್ರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನಾವು ಪ್ರೀತಿ ಮಾಡಬೇಕು. ಆದರೆ ಇಲ್ಲಿ ಹೇಗೆ ದೇವರಿಗೆ ದಾನಿಯೇಲ ಅತಿ ಪ್ರಿಯನಾಗಿ ಮಾರ್ಪಟ್ಟ? ಎಲ್ಲ ಮಕ್ಕಳನ್ನು ಒಂದೇ ರೀತಿಯಲ್ಲಿ ದೇವರು ನೋಡ್ತಾನೆ. ಆದರೆ ಅದರಲ್ಲಿ ಸ್ಪೆಷಲ್ ಆಗಿ ಯಾರು ದೇವರ ಚಿತ್ತವನ್ನು ಮಾಡ್ತಾರೋ, ಯಾರು ದೇವರ ಇಷ್ಟವನ್ನು ಮಾಡ್ತಾರೋ, ಅಥವಾ ಯಾರು ದೇವರ ಇಷ್ಟಕ್ಕೆ ಅನುಸಾರವಾಗಿ ಜೀವಿಸ್ತಾರೋ ಅವರನ್ನು ದೇವರು ಹೆಚ್ಚು ಪ್ರೀತಿಸ್ತಾರೆ ಎಂಬುದನ್ನು ನಾವು ಮರೆಯಬಾರ್ದು. ಅದು ಪಾರ್ಶಾಲಿಟಿ ಅಲ್ಲ. ಅದನ್ನು ನೀವು ಪಕ್ಷಪಾತ ಅಂತ ತಿಳ್ಕೊಳ್ಳೋಂಗಿಲ್ಲ. ಅದು ಪಾರ್ಶಾಲಿಟಿ ಅಲ್ಲ. ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೋ ಅವರಿಗೆ ಜಾಸ್ತಿ ಪ್ರೀತಿ ಸಿಗುತ್ತೆ. ಯಾರು ಕಡಿಮೆ ಪ್ರೀತಿ ಮಾಡ್ತಾರೋ ಅವರಿಗೆ ಕಡಿಮೆ ಪ್ರೀತಿ ಸಿಗುತ್ತೆ. ದಾನಿಯೇಲನು ದೇವರಿಗೆ ಪ್ರಿಯನಾಗುವುದಕ್ಕೆ ಕಾರಣ, ಅವನು ದೇವರಿಗೆ ಪ್ರಿಯವಾಗುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದ. ಸನ್ನಿವೇಶಗಳು ಪ್ರತಿಕೂಲವಾದಾಗಲೂ, ಸನ್ನಿವೇಶಗಳು ಅವನ ಜೀವಿತಕ್ಕೆ ವಿರುದ್ಧವಾದ ಕಾರ್ಯಗಳಾಗಿ ಬಂದಾಗೂ ಸಹ ಅವನು ದೇವರಿಗಾಗಿ ನಿಲ್ತಾ ಇದ್ದ. 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆಹಾರದ ವಿಷಯದಲ್ಲಿ ಬಂದಾಗ ಅವನೊಂದು ಡಿಸಿಷನ್ ತಗೊಳ್ತಾನೆ, ನಾನು ದೇವರಿಗೆ ವಿರುದ್ಧವಾಗಿ ಆಹಾರವನ್ನು ತಿಂದು ಅಶುದ್ಧ ಮಾಡಿಕೊಳ್ಳಲ್ಲ. ದೇವರಿಗೆ ಅದು ನೋಡಿದಾಗ ಇಷ್ಟ ಆಯಿತು. ಎಷ್ಟೋ ಜನ ಆಹಾರನ ತಿಂದಿರ್ಬೋದು, ಆದರೆ ದಾನಿಯೇಲ ಹೇಳ್ತಾನೆ, ನನಗೆ ಬೇಡ, ನಾನು ತಿನ್ನಲ್ಲ. ನಂತರ ದಾರ್ಯಾವೆಷನ ಕಾಲದಲ್ಲಿ ನಾನು ಮುಂಚೆ ಹೇಳಿದ ಹಾಗೆ ರಾಜನಿಗಲ್ಲದೆ 30 ದಿನಗಳವರೆಗೆ ಯಾರ ಬಳಿಯಲ್ಲೂ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಒಂದು ಆಜ್ಞೆ, ಶಾಸನ ಹೊರಡಿಸಿದಾಗ ದಾನಿಯೇಲನು ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ದಾನಿಯೇಲನು ದಿನಕ್ಕೆ 3 ಆವರ್ತಿ, ಶಾಸನಕ್ಕೆ ರುಜುವಾದದ್ದು ಗೊತ್ತಾದಾಗಲೂ ಸಹ ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆಗೆ ತಿರುಗುತ್ತಾ ಕದವಿಲ್ಲದ ಕಿಟಿಕೆಗಳುಳ್ಳ ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕಾಣುವ ಹಾಗೆ ದೇವರ ಸನ್ನಿಧಾನದಲ್ಲಿ ಯೆರೂಸಲೇಮನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೊಂದು ಮುಖ್ಯ ಏನು ಅಂದರೆ, ನನ್ನನ್ನು ಸಿಂಹದ ಗವಿಗೆ ಹಾಕಿದ್ರೂ ಪರವಾಗಿಲ್ಲ, ನನ್ನ ಪ್ರಾರ್ಥನೆ ನಾನು ಬಿಡಲ್ಲ.
ಇದು ದೇವರಿಗೆ ಪ್ರಿಯವಾಯಿತು. ಈ ದಿವಸ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಾರ್ಯವೇಶ ಈ ದಾನಿಯೇಲನ ಕುರಿತು ಹೇಳುವಂಥ ಒಂದು ಮಾತು 6ನೇ ಅಧ್ಯಾಯ 16ನೇ ವಾಕ್ಯದ ಕೊನೆ ಭಾಗದಲ್ಲಿ, ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ. ನೋಡಿ, ರಾಜ ಹೇಳ್ತಾನೆ, ನೀನು ನಿತ್ಯವೂ ಭಜಿಸ್ತಾ ಇದೆಯಲ್ಲ, ನೀನು ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನೀನು ನಿತ್ಯವೂ ಆರಾಧನೆ ಮಾಡ್ತಾ ಇದೆಯಲ್ಲ, ಆ ದೇವರು ನಿನ್ನನ್ನು ಉದ್ಧರಿಸಲಿ, ಆ ದೇವರು ನಿನಗೆ ಸಹಾಯ ಮಾಡಲಿ. ಈ ದಿವಸಗಳಲ್ಲಿ ನಾವು ನಿತ್ಯವೂ ಆತನನ್ನು ಭಜಿಸುವುದಾದರೆ, ನಿತ್ಯವೂ ಆತನ ಸನ್ನಿಧಾನದಲ್ಲಿ ಜೀವಿಸುವುದಾದರೆ, ನಾವು ದೇವರಿಗೆ ಪ್ರಿಯರಾಗಿ ಮಾರ್ಪಡ್ತೇವೆ. ನಾವು ದೇವರಿಗೆ ಪ್ರಿಯರಾಗಿ ದೇವರ ಚಿತ್ತವನ್ನು ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ನಾವು ನಿನ್ನ ಚಿತ್ತವನ್ನು ಮಾಡುತ್ತಾ ನಿನ್ನ ಇಷ್ಟವನ್ನು ಮಾಡಿ ನಿನ್ನಿಂದ ಪ್ರಿಯ ಎಂಬ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ, ಪ್ರೀತಿಯ ಮಕ್ಕಳಾಗಿ ಮಾರ್ಪಡುವುದಕ್ಕೆ ಕರ್ತನೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.